ಮ್ಯೂಟ್ ಮಾಡಕ್ ಬರುತ್ತೆ. ನಮಸ್ಕಾರ, ನೀವು ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜು ಹೊಸ್ಮನಿ. ಇವತ್ತು ನಮ್ಮ ಅವರ ಮನೆಯಲ್ಲಿ ಅಡಿಕೆ ಪೂಜೆ ಹಮ್ಮಿಕೊಂಡಿದ್ದಾರೆ. ಬನ್ನಿ, ಅದರ ಬಗ್ಗೆ ಒಂದು ಸಣ್ಣ ವಿವರವಾಗಿ ನಿಮಗೆ ತೋರಿಸ್ತೀನಿ. ಯಾವ ಥರ ಪೂಜೆ ಮಾಡ್ತಾರೆ, ಯಾವ ಥರ ಅವರ ಪೂಜಾ ವಿಧಾನಗಳನ್ನು ಅನುಸರಿಸ್ತಾರೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಒಂಬಳೆ ಹೆಂಗೆ ಹೊಡಿತೆ ನೋಡೋಣ. ಇದೇ ಥರ 3 ರಿಂದ 4 ವರ್ಷ ಆದಮೇಲೆ ಒಂಬಳೆ ಹೊಡಿತೆ. ಒಂಬಳೆ ಹೊಡೆದಾದ್ಮೇಲೆ ಆ್ಯಕ್ಚುಲಿ ಅವ್ರ ಸಂತೋಷದ ಪ್ರಕಾರ, ನಮ್ಮ ಸನಾತನ ಧರ್ಮದ ಪ್ರಕಾರ ಒಂದು ಪೂಜೆಯನ್ನು ಹಮ್ಮಿಕೊಳ್ತಾರೆ. ಯಾಕೆಂದರೆ ಇದು ಲಕ್ಷ್ಮೀ ಸ್ವರೂಪ. ಯಾವಾಗಲೂ ನಮ್ಮ ಸನಾತನ ಧರ್ಮದಲ್ಲಿ ಏನೇ ಶುಭ ಖುಷಿ ಆಗಲಿ, ಶುಭ ಸಮಾರಂಭ ಆಗಲಿ ಪೂಜೆಯನ್ನು ಮಾಡ್ತಾರೆ. ಇದು ನಮ್ಮ ಅವಾರ ತೋಟ. ಟೋಟಲ್ 1800 ಗಿಡಗಳಿದೆ ಅಡಿಕೆ ತೋಟ. ರೀಸೆಂಟಾಗಿ ಶೇಂಗಾ ಎಲ್ಲ ಹಾಕಿದ್ದಾರೆ. ತೆಂಗಿನ ಮರ ಕಲ್ಪವೃಕ್ಷ ಅಂತ ಹೇಳ್ತೀವಲ್ಲ, ಅದು ಪ್ರತಿಯೊಂದು ಯಾವುದೇ ಒಂದು ಪಾರ್ಟ್ಸು ಕೂಡ, ಪ್ರತಿಯೊಂದು ಭಾಗವೂ ಕೂಡ ಯೂಸ್ ಆಗುತ್ತೆ, ಹೌದಲ್ವಾ? ಅಡಿಕೆ ಮರ ಅದೇ ಥರ ಪ್ರತಿಯೊಂದು ಭಾಗನೂ ಕೂಡ ಯೂಸ್ ಆಗುತ್ತೆ. ಇವನ್ ನೀವು ಈ ಅಡಿಕೆ ಗರಿ ನೋಡಿರಲ್ಲ, ಇದನ್ನು ಬಿಟ್ಟು ಇದು ಏನಾದರೂ ಒಣಗಿ ಉದುರಿದ್ರೆ ಕೂಡ ನೀವು ಇದನ್ನು ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ಪ್ಲೇಟ್ ಮಾಡಿ ಆದರೂ ಯೂಸ್ ಮಾಡ್ಬೋದು. ಈ ಕಪ್ ಲೋಟ ಬರುತ್ತೆ, ಅದನ್ನಾದ್ರೂ ಯೂಸ್ ಮಾಡ್ಬೋದು. ಯಾಕಂದರೆ ಯಾವುದೇ ವಸ್ತು ಇದರಿಂದ ಉಪಯುಕ್ತವಾಗಿದೆ. ನೋಡಿ ಗಾರೆ, ಬನ್ನಿ ಮರ ಈ ಥರ ರೆಡಿ ಆಗಿದೆ. ಸಗಣಿ ಕೂಡ ಸಾರಿಸಿದ್ದಾರೆ. ಈ ಫಂಕ್ಷನ್ ಎಲ್ಲ ಮುಗಿದಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಊಟ ಮಾಡಿದ್ದೆಲ್ಲ ಖಾಲಿ ಆಗಿದೆ. ಥ್ಯಾಂಕ್ ಯು ಫಾರ್ ಆಲ್.